ಈಗ ನೀವೇ ಹೇಳ್ತಾ ಇದ್ರಿ ಜನಕ್ಕೆ ವಿಚಿತ್ರವಾದಂತಹ ಕಂಟೆಂಟ್ ಬೇಕು, ರೊಟೀನ್ ಕಾನ್ಸೆಪ್ಟ್ಗಳನ್ನು ನೋಡಿ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾಯಿ ಇದೆ ಎಚ್ಚರಿಕೆ ಈ ಸಿನಿಮಾವನ್ನ ಡಾಕ್ಟರ್ ಲೀಲಾ ಮೋಹನ್ ಅವರು ಪ್ರೊಡ್ಯೂಸ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ? ಮೇಯ್ನ್ ಒಂದೇ ಒಂದು ಕಾರಣ ಏನು ಅಂತಂದರೆ, ಡೈರೆಕ್ಟರ್ ಬಂದು ನನ್ನ ಹತ್ರ ಸ್ಟೋರಿ ಹೇಳಿದಾಗ ನನಗೆ ತುಂಬ ಡಿಫ್ರೆಂಟ್ ಅನಿಸಿತ್ತು. ಅದಲ್ಲದೆ ಅದರಲ್ಲಿ ಮೆಸೇಜ್ ಇದೆ. ಆ ಮೆಸೇಜ್ನ ಜನಕ್ಕೆ ತಲುಪಿಸೋ ಒಂದು ಪ್ರಯತ್ನ ನಾನು ಈ ಸಿನಿಮಾ ಮೂಲಕ ಮಾಡಿದ್ದೀನಿ. ಅದು ಈ ರೇಬಿಸ್ ಬಗ್ಗೆ ಇರ್ಬೋದು, ಇಲ್ಲ ಇನ್ನೊಂದು. ಸೊ ಡಿಫ್ರೆಂಟ್ ಒಂದು ಮೆಸೇಜ್ ಹೋಗ್ಲಿ ಜನಕ್ಕೆ, ಕಂಟೆಂಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಇದು ಸಸ್ಪೆನ್ಸು, ಥ್ರಿಲ್ಲರು ಪ್ಲಸ್ ಸ್ವಲ್ಪ ಹಾರರ್ ಆಗಿರೋದ್ರಿಂದ ಕಾಮಿಡಿ ಕೂಡ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಕಾಮಿಡಿ ಕೂಡ ಬಂದಿದೆ. ಈಗ ಪ್ರಮೋದ್ ಶೆಟ್ಟಿ ಅವರಾಗಿರ್ಬೋದು, ಅನಿರುದ್ಧು, ಜಗ್ಗಪ್ಪ ಅವ್ರದ್ದೆಲ್ಲ ಕಾಂಬಿನೇಷನ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ನೋಡಿದ್ರೆ ಲಿಟ್ರಲಿ ಯು ವಿಲ್ ಲಾಫ್. ನಾನು ಹೇಳ್ತಿರೋದಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ ನಾನು. ನೀವು ಡೈರೆಕ್ಟಾಗಿ ನೀವೇ ಥಿಯೇಟರ್ಗೆ ಹೋಗಿ ನೋಡಿ. ಯು ಓನ್ಲಿ ಎಕ್ಸ್ಪೀರಿಯನ್ಸ್ ದ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ನಾಯಿ ಇದೆ ಎಚ್ಚರಿಕೆ ಇನ್ ದ ಥಿಯೇಟರ್ಸ್. ಯು ವಿಲ್ ಡೆಫಿನೆಟ್ಲಿ ಕಮ್ ಆ್ಯಂಡ್ ಟೆಲ್ ಟು ಮೀ ದಟ್ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗಿದೆ. ಆ ಕಾಮಿಡಿ ಕೂಡ ತುಂಬ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರಾ.